ಸುಧಾ ಮತ ಪ್ರಚಾರ ಮಾಡ್ತಿದ್ದಾರೆ. ಗೆಲುವು ನಮ್ಮದೇ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಒಂದು ಕ್ಷೇತ್ರಕ್ಕೆ, ಅದು ಬೈ ಎಲೆಕ್ಷನ್ಗೆ ಬಂದು ಮೂರು ದಿನ ಬಂದು ಕೂತು ಪ್ರಚಾರ ಮಾಡ್ತಾರೆ ಅಂದರೆ ಅವರಿಗಿರುವ ಭಯವೋ ಅಥವಾ ಅವರಿಗಿರುವ ನಂಬಿಕೆಯೋ ಗೆಲ್ತಾರೆ ಅನ್ನೋದು ಅವ್ರು ಬರ್ತಾನೆ ಇರಲಿಲ್ಲ. ರಾಜಧಾನಿನೇ ಬರ್ತಾ ಇರಲಿಲ್ಲ. ಎಲ್ಲಿಯೋ ಅವರಿಗೆ ಎಲ್ಲೋ ಒಂದು ಕಡೆ ಭಯ ಹುಟ್ಟಿರೋದಕ್ಕೆ ಮಾತ್ರ ಅವ್ರ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮೇಡಮ್, 5 ಉಚಿತ ಯೋಜನೆಗಳು ಕೊಡ್ತಿದ್ದಾರೆ. ಸೊ ಅದರಿಂದ ನಮ್ಮ ಗೆಲುವು ನಿಶ್ಚಿತ ಅಂತ ಹೇಳ್ತಾರೆ. ಏನಾಯಿತು ಇದು? ಅದೇ ಮಹಿಳೆಯರಿಗೆ 2,000, ಯುವಕರಿಗೆ ಗ್ಯಾರಂಟಿ ಬಗ್ಗೆ ನಾನು ಅದನ್ನೇ ಮಾತಾಡ್ತಿದ್ದೆ. ನಾನು ಇದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ನೀವು ಗ್ಯಾರಂಟಿಗಳನ್ನ ಕೊಡ್ತೀರಾ, ಕೊಡಿ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟು ನಾನೊಬ್ಬ ಹೆಣ್ಮಗಳಾಗಿ ಅದನ್ನು ಮನಸ್ಪೂರ್ವಕ ಸ್ವಾಗತ ಮಾಡ್ತೀನಿ. ಬಸ್ಸಲ್ಲಿ ಫ್ರೀ ಮಾಡಿದ್ದೀರಿ, ವೆರಿ ಗುಡ್. ಪಾಪ ಗಂಡಸರು ಏನು ಪಾಪ ಮಾಡಿದ್ರು? ಆದರೆ ಏನು ಮಾಡಿದಿರಿ, ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ, ಹೆಣ್ಮಕ್ಳಿಗೆ ಫ್ರೀ ಕೊಟ್ಬಿಟ್ಟು ಗಂಡಸರು ಟಿಕೆಟ್ನ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿದ್ದೀರಿ. ಅದು ಯಾವ ನ್ಯಾಯ? ಯಾವುದೇ ಹೆಣ್ಮಗಳು ಒಬ್ಬೊಬ್ಬಳೇ ಎಲ್ಲೂ ಓಡಾಡೋದಿಲ್ಲ. ತನ್ನ ಮಕ್ಕಳ ಜೊತೆನಾದ್ರೂ ಓಡಾಡ್ತಾಳೆ, ಅಥವಾ ಗಂಡ ಅವ್ರ ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಓಡಾಡುವಾಗ ಮತ್ತು ಇಲ್ಲಿ ಹೆಂಗೆ ಫ್ರೀಯಾಗಿ ಮಾಡ್ಲಿಕ್ಕೆ ಸಾಧ್ಯ? ನೀವು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಡಬಲ್ ತೊಗೊಂಡಾಗ ಅದೇನು ಫ್ರೀ ಆಯ್ತದು? ಅದ್ರ ಬಗ್ಗೆ ಮತ್ತು 2,000 ರೂಪಾಯಿಗಳನ್ನು ಕೊಡ್ತೀವಿ ಅಂತಂದರೆ ಅದನ್ನು ನಾನು ಭಾಳ ಸ್ವಾಗತ ಮಾಡ್ತೀನಿ. ಆದರೆ ಆ 2,000 ರೂಪಾಯಿಗಳು ತಿಂಗಳು ಕರೆಕ್ಟಾಗಿ ಬರ್ತಾ ಇದೆಯಾ? ಈ ಭಾಗದಲ್ಲಿ ಎಲೆಕ್ಷನ್ ಇದೆ, ಈಗೇನೋ ಕೊಟ್ಟಿದ್ದೀರಿ, ಇಲ್ಲ ಇನ್ನೊಂದು ಭಾಗದಲ್ಲಿ ಎಲೆಕ್ಷನ್ ಇದ್ದರೆ ಈ ಭಾಗನೇ ಬಿಡ್ತೀರಿ, ಆ ಭಾಗ ಕೊಡ್ತೀರಿ. ಆ ಥರದ್ದು ಏನೇನೋ ಕನ್ಫ್ಯೂಷನ್ ನಿಮ್ಮಲ್ಲೇ ಇದೆ. ಆಮೇಲೆ ಅಕ್ಕಿಯನ್ನು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಆವಾಗಲೂ ನಾವು ತುಂಬ ಸಂತೋಷಪಟ್ವಿ. ಆಗಲಿ, ಬಡವರಿಗೆ 10 kg ಅಕ್ಕಿ ಸಿಗಂಗಿದ್ರೆ ಯಾಕೆ ಆಗಬಾರ್ದು ಅಂತ. ಆದರೆ ಏನು ಮಾಡಿದ್ರಿ? ಅದೇ ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಏನು, 5 kg ಕೇಂದ್ರ ಸರ್ಕಾರ ಕೊಡ್ತದೆ, ಒಂದು 5 kgಯನ್ನು ರಾಜ್ಯ ಸರ್ಕಾರ ಕೊಡ್ತದೆ. ಸರಿ, ಆ ರಾಜ್ಯ ಸರ್ಕಾರ ಆಮೇಲೆ ಏನು ಮಾಡಿದ್ರಿ? ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ, ನಾವು ದುಡ್ಡು ಕೊಟ್ಟು ಹಣವನ್ನು ಕೊಟ್ಟು ಕೊಂಡುಕೊಳ್ತೀವಿ, ನಾವು ಕೊಡ್ತೀವಿ ಹೇಳಿದ್ರು ಕೂಡ ಅವ್ರು ಕೊಡ್ತಾ ಇಲ್ಲ ಅಂತಂದ್ರಿ. ಈಗ ಮೊನ್ನೆ ಆಹಾರ ಮಂತ್ರಿಗಳು, ಕೇಂದ್ರ ಆಹಾರ ಮಂತ್ರಿಗಳು ಅವ್ರು ಏನು ಹೇಳಿದ್ರು? ನಾವು ರೆಡಿ ಇದ್ದೀವಿ, ನೀವು 30 ರೂಪಾಯಿ ಕೊಟ್ಟು ತೊಗೊಳ್ತೀನಿ ಅಂತಿದ್ರಿ, ನಮಗೆ 38 ರೂಪಾಯಿ ಬೇಡ, ನಮಗೆ ಬರೀ 26 ರೂಪಾಯಿ 28 ರೂಪಾಯಿ ಕೊಡಿ, ನೀವು ಕೊಂಡುಕೊಳ್ಳಿ, ನಾವು ರೆಡಿ ಇದ್ದೀವಿ ಕೊಡೋಕ್ಕೆ ಅಂತ. ಆದರೆ ಇವತ್ತಿನವರೆಗೂ ಆಹಾರ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರೂ ಹೋಗಿ ಅಕ್ಕಿಯನ್ನು ತೊಗೊಂಡು ಬರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತೀರಿ. ಅಂದರೆ ಹಣ ಇಲ್ಲಿ ಬೊಕ್ಕಸದಲ್ಲಿ ಹಣ ಯಾಕೆ ಖಾಲಿ ಆಯಿತು? ಖಾಲಿಯಾಗಿದ್ದ ಕಾರಣ ಏನು ಅಂತಂದರೆ ಎಲ್ರಿಗೂ ಗೊತ್ತಿದೆ, ಗ್ಯಾರಂಟಿಗಳನ್ನು ನೀವು ಕೊಡ್ತಾ ಇರೋದ್ರಿಂದ ಬೊಕ್ಕಸದಲ್ಲಿ ಹಣ ಖಾಲಿ ಆಯಿತು. ಈ ಗ್ಯಾರಂಟಿಗಳನ್ನು, ಉಚಿತಗಳನ್ನು ಕೊಡುವ ಭರದಲ್ಲಿ ನೀವು ಬೇರೆದನ್ನೆಲ್ಲವನ್ನು ಏರಿಸ್ತಾ ಹೋಗ್ತೀರಿ. ಕರೆಂಟ್ ಬಿಲ್ಲು ಪರ್ ಯೂನಿಟಿಗೆ ಜಾಸ್ತಿ ಆಯಿತು ಅಲ್ವಾ? ಮತ್ತು ನಮಗೆ ನೋಂದಣಿ, ಇದು ಆಸ್ತಿ ನೋಂದಣಿ, ಇದನ್ನು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರಿ. ಅದು ಒಂದು ಸತಿ 2ರಷ್ಟಲ್ಲ 4ರಷ್ಟು ಜಾಸ್ತಿ ಮಾಡಿದ್ರಿ. ಒಬ್ಬ ಬಡವ ಒಂದು ಸೈಟನ್ನು ಕೂಡ ಹಾಕಿ, ಏಕೆಂದರೆ ಜೀವನದಲ್ಲಿ ಎಲ್ರಿಗೂ ಆಸೆ ಇರೋದೇನು, ನನಗೆ ಸ್ವಂತ ಸೂರನ್ನು ಕಟ್ಕೋಬೇಕು ಅಂತ ಅವನು ಎಲ್ಲರಿಗೂ ಇರೋದು ಆಸೆ. ನಾವು ಎಷ್ಟೇ ಕಷ್ಟಪಟ್ಟು ನನಗೆ ಅಂತ ಒಂದು ಮನೆ ಆಗಬೇಕು, ನನಗೆ ಅಂತ ಒಂದು ಸ್ವಂತ ಮನೆ ಆಗಬೇಕು. ಅವನು ಸ್ವಂತ ಮನೆ ಆಗೋಷ್ಟರಲ್ಲಿ ಇವನು 4ರಷ್ಟು ರಿಜಿಸ್ಟ್ರೇಷನ್ ಸೈಟ್ ತೊಗೊಂಡ್ರೆ ಆ ದುಡ್ಡು ಎಲ್ಲಿಂದ ತರ್ತಾರೆ? ಸೈಟ್ಗಿಂತ ಬೆಲೆ ನಿಮಗೆ ರಿಜಿಸ್ಟ್ರೇಷನ್ಗೆ ಆಗ್ತಾ ಇದೆ ಅಲ್ವಾ? ಬೇರೆ ಎಲ್ಲವನ್ನೂ ಜಾಸ್ತಿ ಮಾಡಿದ್ರಿ ನೀವು. ಎಲ್ಲ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ, ಅಡುಗೆ ಎಣ್ಣೆಯ ರೇಟ್ ಜಾಸ್ತಿ ಮಾಡಿದ್ರಿ, ಮತ್ತು ತೊಗರಿಬೇಳೆ ಜಾಸ್ತಿ ಮಾಡಿದ್ರಿ. ಬೇರೆ ರಾಜ್ಯದಲ್ಲಿ ಇರೋದಕ್ಕೂ ನಮ್ಮ ರಾಜ್ಯದಲ್ಲಿ ಇರೋದಕ್ಕೂ ಡಬಲ್ ರೇಟ್ಗಳಿದ್ದಾವೆ. ಯಾಕೆ ಇದನ್ನು ಮಾಡ್ತಿದ್ದೀರಿ? ನೀವು ಉಚಿತವನ್ನು ಕೊಡೋದು ಘೋಷಣೆ ಮಾಡೋದ್ರ ಜೊತೆಗೆ ಬರೆಗಳನ್ನು ಹಾಕ್ತಾಯಿದ್ದೀರಿ. ಅಂತಂದರೆ ಗಂಡಸಿನ ಒಂದು ಮನೆಯ ಯಜಮಾನನ ಜೋಬಿನಿಂದ 8 ರೂಪಾಯಿ ಕಿತ್ಕೊಂಡು 2 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ. ಮನೆ ಯಜಮಾನರ ಜೋಬನ್ನು ತೂತು ಮಾಡಾದ್ಮೇಲೆ ಮನೆ ಯಜಮಾನಿ ಹಿಂಗೆ ಚೆನ್ನಾಗಿರೋಕ್ಕಾಗತ್ತೆ ಅಲ್ವಾ? ನೀವು -6 ಅಲ್ಲೇ ಆಗೋಯ್ತು. ನೀವು ಅದನ್ನ ಆಲೋಚನೆ ಮಾಡಬೇಕಿತ್ತು. ನಾನು ಹೇಳೋದು, ಯಾವುದೇ ಸರ್ಕಾರ ನಮಗೆ ನಿಜವಾಗ್ಲೂ ಉಚಿತವಾಗಿ ಕೊಡಬೇಕು ಅಂತ ಆಲೋಚನೆ ಮಾಡಿದರೆ ಮೊದಲನೇದಾಗಿ ಅವರು ಕೊಡಬೇಕಾಗಿರೋದು ವಿದ್ಯೆಯನ್ನು. ಮಕ್ಕಳಿಗೆ ವಿದ್ಯೆಯನ್ನು ಉಚಿತವಾಗಿ ಕೊಟ್ಟರೆ ಅವರನ್ನು ಸ್ಥಿರವಾಗಿ ನಾವು ನಿಲ್ಲಿಸ್ಬೋದು. ಇನ್ನೊಂದು ಆರೋಗ್ಯವನ್ನು, ನಮಗೆ ಹೆಲ್ತ್ ಹಾಸ್ಪಿಟಲ್ಸಲ್ಲಿ ಉಚಿತವಾಗಿ ಚಿಕಿತ್ಸೆಗಳನ್ನ ಕೊಟ್ಟರೆ ಅದು ನಾವು ಗೆದ್ದ ಹಾಗೆ. ವಿದ್ಯೆ ಮತ್ತು ಆರೋಗ್ಯವನ್ನು ಕೊಟ್ಬಿಟ್ಟು ಬೇರೆ ಇನ್ನೆಲ್ಲಾದರೂ ನೀವು ಇದು ಮಾಡಿದ್ರೂ ಚೆನ್ನಾಗಿರ್ತಿತ್ತು. ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ನೀವು ನಿಜವಾಗ್ಲೂ ರಾಜ್ಯದ ಜನರ ಮೇಲೆ ಸಾಲದ ಹೊರೆಯನ್ನು ಮತ್ತೆ ಹೇರಿಸ್ತಾ ಇದ್ದೀರಿ. ಸತತವಾಗಿ 4 ಬಾರಿ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ, ಭಾಳಷ್ಟು ಡೆವಲಪ್ ಮಾಡಿದ್ದೀನಿ ಅಂತ
ತುಕಾರಾಮ್ ಅವರು ಹೇಳ್ತಿದ್ದಾರೆ. ನನಗೆ ನಾನು ಹೋದ ಕಡೆಯಲ್ಲೆಲ್ಲ ಹೋಗಿದ್ವಿ, ನಂಗೆ ಎಲ್ಲೂ ಡೆವಲಪ್ಮೆಂಟ್ಗಳು ಅನ್ನೋದೇ ಕಾಣಲಿಲ್ಲ ನನಗೆ. ಅಥವಾ ಅವ್ರು ಡೆವಲಪ್ಮೆಂಟ್ ಏನಾದರೂ ಮಾಡಿದರೆ ದಯವಿಟ್ಟು ಅವ್ರು ಕೊಟ್ಟರೆ ನನಗೆ ಈಸಿ ಆಗುತ್ತೆ. ನಾನು ಕೂಡ ಅವರೆಲ್ಲೆಲ್ಲಿ ಡೆವಲಪ್ ಮಾಡಿದ್ದಾರೆ ಅಂತ ಅಲ್ಲ ಆ ಕ್ಷೇತ್ರಕ್ಕಾದರೂ ನೋಡ್ಕೊಂಬರ್ಬೋದು. ಯಾಕೆ ಅಂತಂದರೆ ಒಂದು ಬಾರಿ ಆರಿಸಿ ಬಂದ್ರೇ ಒಬ್ಬ ಶಾಸಕ ಇಲ್ಲಿ ಮೊದಲನೇದಾಗಿ ನಾವೊಂದು ಕ್ಲಿಯರಾಗಿ ಗೊತ್ತಾಗಬೇಕು, ನಾವು ಎಲೆಕ್ಟ್ ಮಾಡೋದನ್ನು ಎಲೆಕ್ಟ್ ಮಾಡ್ತೀವಲ್ಲ ಅವ್ರು ಯಾರು ಲೀಡರ್ಸ್ ಅಲ್ಲ ರೀ. ಫಸ್ಟ್ ಆಫ್ ಆಲ್ ನಾವು ಎಲೆಕ್ಟ್ ಮಾಡೋರು ನಮಗೆ ಸೇವಕರು, ನಮ್ಮ ರಾಜ್ಯಕ್ಕೆ ನಮ್ಮ ಪ್ರದೇಶಕ್ಕೆ ನಮ್ಮ ಇದಕ್ಕೆ ಕೆಲಸ ಮಾಡಿ ನಾವು ಆರಿಸೋದು. ನಾವು ಲೀಡರ್ಗಳು ಮಾಡ್ತಾ ಇಲ್ಲ. ನಾವು ವಿ ಡೋಂಟ್ ವಾಂಟ್ ಲೀಡರ್ಸ್, ವಿ ವಾಂಟ್ ಹೂ ಕ್ಯಾನ್ ಸರ್ವ್ ಅಸ್. ಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರೇನೆ ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಘೋಷಣೆ ಮಾಡಿಕೊಂಡ್ರು. ಅಂದರೆ ಆ ಸೇವಕರನ್ನು ನಾವು ಆರಿಸ್ತಾ ಇದ್ದೀವಿ. ಇವರು ಈತನಿಗೆ ಈ ಯೋಗ್ಯತೆ ಇದೆ, ಸೇವೆಯನ್ನು ಮಾಡುವಂಥ ಯೋಗ್ಯತೆ ಇದೆ ಅಂತ. ಇವು ಡೆವಲಪ್ಮೆಂಟ್ ಮಾಡಿದರೆ ವಿ ಆರ್ ವೆರಿ ಹ್ಯಾಪಿ. ಪ್ಲೀಸ್ ಶೋ ಅಸ್ ವೇರ್ ವಿ ಹವ್ ಡೆವಲಪ್ಡ್. ನಾವೀಗ ರಸ್ತೆಗಳೆಲ್ಲ ಇಲ್ಲೆಲ್ಲ ಬಂದ್ವಿ, ನಮಗೆ ಎಲ್ಲಿಯೂ ಡೆವಲಪ್ಡ್ ಅಂತ ಅನ್ನಿಸ್ಲೇ ಇಲ್ಲ. ಸಂಸದರಾಗಿ ಬರ್ತಿರಲಿಲ್ಲ, ಈ ಬಾರಿ ಆಯ್ಕೆ ಆದೆ. ಅದೇ ನಾನು ಅದನ್ನೇ ಹೇಳಿದೆ ಜನರಿಗೆ, ನೀವು 4 ಬಾರಿ ಶಾಸಕರಾಗಿ 5ನೇ ಬಾರಿ ಲೋಕಸಭೆಗೆ ಆರಿಸಿದಿರಿ. ಈ ಡೆವಲಪ್ಮೆಂಟ್ ಅನ್ನೋದು ನಿಮ್ಗೆ ಇನ್ನೂ ಕೊರತೆ. ನಾನು ಅದನ್ನೇ ಹೇಳಿ ಸರ್, ನಾನು ಮಾತಾಡಿಲ್ಲ. ಅಲ್ಲಿರೋ ಹೆಣ್ಣು ಮಕ್ಕಳು ನನಗೆ ಹೇಳ್ತಿದ್ರು, ಇದಾಗಲಿಲ್ಲ, ನಮ್ಗೆ ಆಸ್ಪತ್ರೆ ಇಲ್ಲ, ನಾವು ಇಷ್ಟು ದೂರ ಹೋಗಬೇಕು, ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಕಾಯಿಲೆ ಬಂದರೆ ನಾವು 30 ಕಿಲೋಮೀಟ್ರ್ ಹೋಗಬೇಕು, ನಮ್ಮ ಹೆಣ್ಮಕ್ಳು 10ನೇ ಕ್ಲಾಸ್ವರೆಗೂ ಮಾತ್ರ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ತಾಲೂಕುಗಳಲ್ಲಿ. ಅದಾದಮೇಲೆ ನಾನೇನು PU ಕಾಲೇಜ್ಗೆ ಹೋಗಬೇಕು ಅಂದ್ರೂ ನನ್ನ ಮಗಳು ಅಥವಾ ನನ್ನ ಮಗನೂ 40 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಇದೆಲ್ಲ ಹೇಳಿದ್ದು ನನಗೆ ಗೊತ್ತಿದೆ ಈ ಕ್ಷೇತ್ರ. ಅವ್ರು ತಾನೇ ನನಗೆ ಹೇಳಿದ್ರು. ನಾನು ಹೌದಾ ಮತ್ತೆ ಯಾಕೆ ಕೊಟ್ರಿ ಹಂಗಾರೆ 5 ಸತಿ ಯಾಕೆ ಗೆಲ್ಸಿದ್ರಿ ಅಂತ ಗೊತ್ತಿಲ್ಲ ಮೇಡಮ್. ನಮಗೆಲ್ಲ ಪ್ರತಿ ಸತಿನೂ ಅವರು ನಮಗೆ ಬಂದು ಶಂಕುಸ್ಥಾಪನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಪೂಜೆ ಮಾಡಿದ್ಮೇಲೆ ಮರ್ತೋಗ್ತಾರೆ. ಹಾಗಾದ್ರೆ ಬಂಗಾರು ಹನುಮಂತು ಅವರ ಗೆಲುವಿಗೆ ಶ್ರೀರಕ್ಷೆ ಬಹುಶಃ ಬಂಗಾರು ಹನುಮಂತು ಅವರ ಶ್ರೀರಕ್ಷೆ ಮೊದಲನೇದಾಗಿ ಅಲ್ಲಿಯ ಕೇಂದ್ರ ಸರ್ಕಾರದ ಒಂದು ರೂಪುರೇಷೆಗಳು, ನಾವು ಏನೇನು ಡೆವಲಪ್ಮೆಂಟ್ಗಳು ಮಾಡಿದ್ದೀವಿ ಒಂದು, ಮತ್ತು ಯಡಿಯೂರಪ್ಪನವ್ರು ಇಲ್ಲಿದ್ದಾಗ ಪ್ರತಿಯೊಬ್ಬರು ಮನೆಗೂ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿದ್ದು, ಸೈಕಲ್ ಕೊಡೋದಾಗಲಿ, 108 ಅವಾಗ ನಮ್ಗೆ ಗೊತ್ತಾಗಿದೆ 108 ಆಂಬ್ಯುಲೆನ್ಸ್ ಇದೆ ಅಂತ ಗೊತ್ತಾಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ. ಆ ಥರದ ಡೆವಲಪ್ಮೆಂಟ್ಗಳು ಮಾಡೋದಾಗಲಿ, ಈ ಜನಾರ್ದನ್ ರೆಡ್ಡಿಯವರವರು ಕೂಡ ಅವ್ರ ಕಾಲದಲ್ಲಿಯೂ ಕೂಡ ಹಲವಾರು ಡೆವಲಪ್ಮೆಂಟ್ಗಳನ್ನು ನಾವು ಇಲ್ಲಿ ಕಂಡಿದ್ದೀವಿ. ಸೊ ಇಲ್ಲಿ ಏನೇನು ನಮಗೆ ಕಣ್ಣಿಗೆ ಡೆವಲಪ್ಮೆಂಟ್ ಆಗಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ ಅಂತ ಅಂದ್ಕೊಳ್ತೀವಿ. ನನಗೆ ನನಗೊಂದು ಬಸ್ ಸ್ಟಾಪು ನೋಡಿಲ್ಲ ನಿಮ್ಮೂರಲ್ಲಿ, ಕ್ಷಮೆ ಇರಲಿ ನನಗೆ. ಯಾಕಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಂಥೆಂಥ ಬಸ್ ಸ್ಟಾಪ್ಗಳಾಗಿದ್ದಾವೆ ಅಂತಂದರೆ, ಅಂಥ ಹೈಟೆಕ್ ಬಸ್ ಸ್ಟಾಪ್ಗಳು ಇರುವಾಗ ನಿಮ್ಮ ಜಿಲ್ಲೆನಲ್ಲಿ ಒಂದು ಹೈಟೆಕ್ ಬಸ್ ಸ್ಟಾಪು ನೋಡಿಲ್ಲ. ಯಾವುದೋ ಒಂದು 2-3 ಕಡೆ ಬಸ್ ಸ್ಟಾಪಲ್ಲಿ ಅಲ್ಲಿ ಶೌಚಾಲಯವೂ ಇಲ್ಲ, ಅಂದರೆ ಬೇಸಿಕ್ ನೀಡ್ಸು ಇಲ್ಲ, ಆಗಲಿಲ್ಲ. ಸೊ ಇಲ್ಲಿ ಇದನ್ನೆಲ್ಲವೂ ನಾನು ಮಾಡ್ತೇನೆ ಅಂತ ಆ ಹುಡುಗ ನಿಂತಿದ್ದಾನೆ. ನನಗೆ ಆರಿಸಿ ಕಳಿಸಿ ಈ ಕೆಲಸಗಳನ್ನು ನಾನು ಪೂರೈಸ್ತೇನೆ ಅಂತ. ನನಗೂ ಕೂಡ ಆ ಹುಡುಗನ ಭಾಳ ನಂಬಿಕೆ ಇದೆ, ಭಾಳ ಹೋಪ್ ಇದೆ. ಬಿಕಾಸ್ ನೀವು 5 ಬಾರಿ ಗೆಲ್ಸಿಯೂ ಮಾಡದೇ ಇರೋ ಕೆಲಸಗಳನ್ನು ಈ ಹುಡುಗ ನನಗೆ 3.5 ವರ್ಷ ನನಗೆ ಅಧಿಕಾರ ಕೊಡಿ, ನಾನು ಮಾಡ್ತೀನಿ ಅಂದಾಗ ನಾವು ಬದಲಾವಣೆ ಕೇಳೋಣ. ಮತದಾರರಿಗೆ ಹೇಳೋದು ಇಷ್ಟೇ, ನೀವು 5 ಬಾರಿಯನ್ನು ಒಬ್ಬರೇ ವ್ಯಕ್ತಿಯನ್ನು 5 ಬಾರಿ ಆರಿಸಿ ಕಳಿಸಿದ್ದೀರಿ. ಹಲವಾರು ಅಭಿವೃದ್ಧಿಗಳು ಈಗಲೂ ಕುಂಠಿತವಾಗಿದೆ. ನೀವೇ ಹೇಳುವ ಹಾಗೆ ಅಭಿವೃದ್ಧಿಗಳು ಏನೇ ನಡೆದಿಲ್ಲ ಅಂತ ನೀವೇ ಹೇಳಿದಾಗೆ ನೀವೇ ನಿಮ್ಮ ಅಳಲನ್ನು ನನ್ನ ಹತ್ರ ತೋಡ್ಕೊಂಡಿದ್ದೀರಿ. ನಾನು ಹೇಳೋದು ಈಗಿನ ಬದಲಾವಣೆಯ ಕಾಲ ಬಂದಿದೆ, ಬದಲಾವಣೆಯ ಪರ್ವ ಬಂದಿದೆ. ಈಗಲೂ ಯೋಚನೆ ಮಾಡಲಿಲ್ಲ ಅಂತಂದರೆ ನಾವು ನಮ್ಮನ್ನೇ ನಾವೇ ಮೋಸ ಮಾಡ್ಕೊಂಡಂಗೆ ಆಗ್ತದೆ. ನೀವು ಆ ಕೆಲಸ ಮಾಡಬೇಡಿ. ಬಂಗಾರು ಹನುಮಂತರವರಿಗೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸಿ ಇಲ್ಲಿನ ಅಭಿವೃದ್ಧಿ ಆಗ್ತದೋ ಇಲ್ವೋ ಅನ್ನೋದನ್ನು ನಾವು ಕಾದು ನೋಡೋಣ. ನನಗೂ ನಿಮ್ಮಷ್ಟೇ ಒಂದು ಖುಷಿ ಇದೆ, ನಿಮ್ಮಷ್ಟೇ ಒಂದು ಕುತೂಹಲ ಇದೆ, ನಿಮ್ಮಷ್ಟೇ ಒಂದು ನಂಬಿಕೆ ಇದೆ. ನಮ್ಮ ಬಂಗಾರು ಹನುಮಂತು ಖಂಡಿತವಾಗಿ ಕೆಲಸ ಮಾಡ್ತಾನೆ ಅಂತ.